ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಡ್ರೀಮ್ ಗರ್ಲ್ ಭಾಗ 74. ನಂತರ ಹೊಸ ದಂಪತಿಗಳೊಂದಿಗೆ ಶ್ರೀವಾರಿ ಕಲ್ಯಾಣ. ಅದರ ನಂತರ ತಾರಕ್ ತನ್ನ ಶಕ್ತಿಗನುಗುಣವಾಗಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸನಿಗೆ ಚಿನ್ನದ ಆಭರಣಗಳ ಕಾಣಿಕೆಗಳನ್ನು ಸಮರ್ಪಿಸಿ ಅಲ್ಲಿಯೇ ಹೊಸ ದಂಪತಿಗಳಿಂದ ವ್ರತವನ್ನು ಮಾಡಿಸಿ ಸಂಜೆಯ ಹೊತ್ತಿಗೆ ತಾರಕ್ ಮತ್ತು ಸಾಹಿತ್ಯರವರು ಕುಟುಂಬ ಸಮೇತ ಹೈದರಾಬಾದ್ಗೆ ಹಿಂತಿರುಗಿದರು. ಸಂಜೆ ತಿರುಪತಿಯಲ್ಲಿ ಹೊರಟಿದ್ದವರು ಆ ರಾತ್ರಿ ಹೈದರಾಬಾದ್ಗೆ ಅವರ ಮನೆಗೆ ತಲುಪಿದರು. ಮನೆಗೆ ಬರುವಷ್ಟರಲ್ಲಿ ಎಲ್ಲರೂ ದಣಿದಿದ್ದರು. ಕ್ಯೂಟಿ ಅರ್ಧದಲ್ಲೇ ಮಲಗಿ ಹೋಗಿದ್ದಳು. ಹೊಸ ದಂಪತಿಗಳಿಗೆ ಆರತಿ ದೃಷ್ಟಿ ತೆಗೆಯುವ ಕಾರ್ಯಕ್ರಮ ಕೇವಲ ಫಾರ್ಮಾಲಿಟಿಗಾಗಿ ಮುಗಿಸಿ ಅವರ ಕೈಯಲ್ಲಿ ಗೃಹ ಪ್ರವೇಶ ಆದ ತಕ್ಷಣವೇ ಹಿರಿಯರು ದಣಿದು ತಮ್ಮ ತಮ್ಮ ಕೋಣೆಗಳಿಗೆ ಹೋಗಿ ಮಲಗಿದರು. ಆದರೆ ಸಾಹಿಗೆ ಮಾತ್ರ ಸ್ವಲ್ಪವೂ ನಿದ್ದೆ ಬರುತ್ತಿಲ್ಲ. ಮಲಗಿದರೆ ಆ ಸಂತೋಷವೆಲ್ಲ ಕನಸಾಗಿ ಮಾಯವಾಗುತ್ತದೆಯೋ ಎಂಬ ಆನಂದದಲ್ಲಿ ಸಾಹಿತ್ಯಳ ಕಣ್ಣು ರೆಪ್ಪೆ ಮುಚ್ಚುತ್ತಿಲ್ಲ. ಕ್ಯೂಟಿಯನ್ನು ಕರೆತಂದು ಮಲಗುವ ಕೋಣೆಯಲ್ಲಿ ಹಾಸಿಗೆಯ ಮೇಲೆ ಮಲಗಿಸಿದ ನಂತರ ತನ್ನ ಡ್ರೆಸ್ ಬದಲಾಯಿಸಿ ಒದ್ದೆ ಬಟ್ಟೆಯಿಂದ ಶರೀರವನ್ನು ಸ್ವಚ್ಛಗೊಳಿಸಿ ಅವಳಿಗೆ ನೈಟ್ ಡ್ರೆಸ್ ಕೂಡ ಹಾಕಿ ಬೆಡ್ಶೀಟ್ ಹೊದಿಸಿ ಅಲ್ಲಿಂದ ಎದ್ದನು ತಾರಕ್. ಎಷ್ಟೊತ್ತಾದರೂ ಸಾಹಿತ್ಯ ಇನ್ನೂ ಆ ಸೀರೆಯನ್ನು ಸಹ ಬದಲಾಯಿಸದೆ ಅಲ್ಲೇ ಕುಳಿತು ಯೋಚಿಸುತ್ತಿರುವುದನ್ನು ನೋಡಿ ತಾರಕ್ ಅವಳು ದಣಿದಿರಬಹುದೆಂದುಕೊಂಡು ತಾನು ಮೊದಲು ಫ್ರೆಶ್ ಆಗಲು ಹೋದನು. ತಾನು ಫ್ರೆಶ್ ಆಗಿ ಬರುವಷ್ಟರಲ್ಲಿಯೂ ಇನ್ನೂ ತನ್ನಲ್ಲಿ ಬದಲಾವಣೆ ಇಲ್ಲದೆ ತಾರಕ್ ಹೋಗುವಾಗ ಹೇಗೆ ಕುಳಿತಿದ್ದಳೋ ಹಾಗೆಯೇ ಇದ್ದಳು ಸಾಹಿತ್ಯ. ತಾರಕ್ ಒಬ್ಬು ಗಂಟಿಕ್ಕಿ ಹೋಗಿ ಅವಳ ಪಕ್ಕದಲ್ಲೇ ಕುಳಿತು, ಏನು ಡಾರ್ಲಿಂಗ್, ಫ್ರೆಶ್ ಆಗದೆ ಇನ್ನೂ ಹೀಗೆ ಕುಳಿತಿದ್ದೀಯಾ? ನಿದ್ದೆ ಬರುತ್ತಿಲ್ಲವೇ ಎಂದು ಕೇಳಿದನು ತುಂಬ ಕ್ಯಾಸುವಲ್ ಆಗಿ. ಇಲ್ಲ ತಾರಕ್, ನನಗೆ ಫ್ರೆಶ್ ಆಗಲು ಮನಸ್ಸಿಲ್ಲ. ಈ ಸೀರೆ, ಹೀಗೆ ಈ ಮದುವೆಯ ಅಲಂಕಾರ ಯಾವುದನ್ನು ಬದಲಾಯಿಸಲು ಇಷ್ಟವಿಲ್ಲ ಅಂದ್ಲು. ಸಾಹಿಯ ಉತ್ತರ ಕೇಳಿ ತಾರಕ್ ಆಶ್ಚರ್ಯದಿಂದ, ಏನು ಡಾರ್ಲಿಂಗ್ ಎಂದನು. ನಿಜ ತಾರಕ್ ಎಂದು ಎದೆ ಗಂಟಿ ಹೊಸದಾಗಿ ಸೇರಿ ಹಸಿರಾಗಿ ಹೊಳೆಯುತ್ತಿರುವ ತಾಳಿಯನ್ನು ಕೈಗೆ ತೆಗೆದುಕೊಂಡು ಅಪರೂಪವಾಗಿ ಅದನ್ನು ತೋರಿಸುತ್ತಾ, ನನ್ನ ಜೀವನದಲ್ಲಿ ನನಗೆ ಈ ಅದೃಷ್ಟವೇ ಇಲ್ಲವೆಂದುಕೊಂಡಿದ್ದೆ ತಾರಕ್. ಆದರೆ ಈಗ ಹೀಗೆ ಇದು ನನ್ನ ಕುತ್ತಿಗೆಯಲ್ಲಿ ಸೇರಿ ನನ್ನ ಜೀವನಕ್ಕೆ ಹೊಸ ಅರ್ಥವನ್ನು ಹೇಳುತ್ತಿದ್ದರೆ ಈ ಆನಂದವನ್ನು ನಾನು ಸಹಿಸಲಾಗುತ್ತಿಲ್ಲ. ಎಲ್ಲಿ ನಾನು ಮತ್ತೆ ಫ್ರೆಶ್ ಆಗಿ ಮಲಗಿದರೆ ಬೆಳಗಾಗುವಷ್ಟರಲ್ಲಿ ಇದೆಲ್ಲ ಕನಸಾಗಿ ಮಾಯವಾಗುತ್ತದೆಯೋ ಎಂಬ ಭಯ. ನನಗೆ ಇಂದು ಬಹಳ ಅಂದರೆ ಬಹಳ ಹ್ಯಾಪಿಯಾಗಿದೆ. ನಿಜವಾಗಲೂ ನನ್ನ ಲೈಫ್ನಲ್ಲಿ ಇಷ್ಟು ಮೆಮೊರಬಲ್ ಡೇಸ್ ಬರುತ್ತವೆ ಎಂದು ನಾನು ಕನಸಿನಲ್ಲಿಯೂ ಊಹಿಸಿರಲಿಲ್ಲ. ಅಂತಹದರಲ್ಲಿ ನನ್ನ ಜೀವನದಲ್ಲಿ ನಾನು ಮಿಸ್ ಮಾಡಿಕೊಂಡ ಪ್ರತಿಯೊಂದು ಫೀಲಿಂಗ್ಸ್ಗಳನ್ನು ನನಗೆ ಹಿಂತಿರುಗಿಸುತ್ತಿದ್ದೀಯಾ. ನಾನು ತಲುಪಲಾರದೆಂದುಕೊಂಡ ಅದ್ಭುತ ಮಜಲಿಗೆ ನನ್ನನ್ನು ಕರೆತಂದಿದ್ದೀಯಾ. ನಿನಗೆ ಥ್ಯಾಂಕ್ಸ್ ಹೇಳಬೇಕು, ಆದರೆ ಹೇಗೆ ಥ್ಯಾಂಕ್ಸ್ ಹೇಳಬೇಕೆಂದು ಗೊತ್ತಾಗುತ್ತಿಲ್ಲ. ನೀನು ನನ್ನವನು. ನಿನ್ನನ್ನು ಥ್ಯಾಂಕ್ಸ್ ಹೇಳಿ ನನಗೆ ದೂರ ಮಾಡಿಕೊಳ್ಳಲಾರೆ. ಹಾಗೆಂದು ನನ್ನ ಆನಂದವನ್ನು ನಿನ್ನೊಂದಿಗೆ ಹಂಚಿಕೊಳ್ಳದೆ ಇರಲಾರೆ. ತಾರಕ್, ಥ್ಯಾಂಕ್ ಯು ಸೋ ಮಚ್ ಎನ್ನುತ್ತಾ ಅಪ್ಪಿಕೊಂಡು ಮುತ್ತುಗಳನ್ನು ನೀಡುತ್ತಾಳೆ ಸಾಹಿತ್ಯ. ಸಾಹಿತ್ಯಳ ಸಂತೋಷವನ್ನೆಲ್ಲ ಅರ್ಥ ಮಾಡಿಕೊಂಡ ತಾರಕ್ ಅವಳಿಗೆ ಅನುಗುಣವಾಗಿ ಬದಲಾಗುತ್ತಾ ಅವಳ ಸಂತೋಷದಲ್ಲಿ ತಾನು ಪಾಲುದಾರನಾಗುತ್ತಾ, ಇದೆಲ್ಲ ನಿಜ ಡಾರ್ಲಿಂಗ್, ನೀನು ಮಲಗಿದ ಮಾತ್ರಕ್ಕೆ ಇದೆಲ್ಲ ಕನಸಾಗಿ ಮಾಯವಾಗುವುದಿಲ್ಲ. ಈ ಸಂತೋಷ ಎಂದಿಗೂ ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಸಹ. ಈಗ ಮಾತ್ರವಲ್ಲ, ಎಂದಿಗೂ ನಾವು ಲೈಫ್ ಲಾಂಗ್ ಹೀಗೆ ಇರುತ್ತೇವೆ. ನೀನು ಅದರ ಬಗ್ಗೆ ಟೆನ್ಷನ್ ಏನನ್ನೂ ಇಟ್ಟುಕೊಳ್ಳಬೇಡ. ಹ್ಯಾಪಿಯಾಗಿ ಮಲಗು. ನಾಳೆಯ ದಿನ ಬೆಳಗಾದರೆ ನಿನ್ನ ಜೀವನದಲ್ಲಿ ಇನ್ನೊಂದು ಮೆಮೊರಬಲ್ ಸರ್ಪ್ರೈಸ್ ನಿನಗಾಗಿ ಕಾಯುತ್ತಿದೆ. ಅದಕ್ಕಾಗಿ ಪ್ರಿಪೇರ್ ಆಗಿರು ನೀನು ಎಂದನು ತಾರಕ್. ಇನ್ನೂ ಸರ್ಪ್ರೈಸ್ಗಳಾ? ಇನ್ನೂ ನನ್ನಿಂದ ಸಾಧ್ಯವಿಲ್ಲ ತಾರಕ್. ಈಗಾಗಲೇ ಇಷ್ಟು ಆನಂದಗಳನ್ನು ನಾನು ತಡೆದುಕೊಳ್ಳಲಾಗುತ್ತಿಲ್ಲ. ಇನ್ನೂ ಹೆಚ್ಚಿನ ಸರ್ಪ್ರೈಸ್ಗಳಾದರೆ ನಾನು ಏನಾಗಿ ಹೋಗುತ್ತೇನೋ ಎಂದಳು ಸಾಹಿತ್ಯ. ಇನ್ನೂನಾ? ಏನು ಡಾರ್ಲಿಂಗ್, ನಾವು ಇನ್ನೂ ಪ್ರೀ KGಯಲ್ಲಿಯೇ ಇದ್ದೇವೆ.
ನಾವು ಇನ್ನೂ 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 ಇಂತಹ ಅನೇಕ ಸರ್ಪ್ರೈಸ್ಗಳನ್ನು, ಅನೇಕ ಮೆಮೊರಬಲ್ ಡೇಸ್ಗಳನ್ನು ನಮ್ಮ ಖಾತೆಯಲ್ಲಿ ಹಾಕಿಕೊಳ್ಳಬೇಕು. ಇನ್ನಷ್ಟು ಸ್ವೀಟ್ ನೈಟ್ಗಳು ಸಹ ನಮ್ಮ ಅಕೌಂಟ್ನಲ್ಲಿ ಹಾಗೆ ಭದ್ರವಾಗಿ ಉಳಿದು ಹೋಗಬೇಕು, ಎಂದಿಗೂ ಅಳಿಸಿ ಹೋಗದ ನೆನಪಿನಂತೆ ಎನ್ನುತ್ತಾ ತುಂಟತನದಿಂದ ಹೇಳಿದನು ತಾರಕ್. ತಾರಕ್ ಹೇಳಿದ್ದು ಅರ್ಥವಾಗುತ್ತಿದ್ದಂತೆಯೇ ಸಾಹಿತ್ಯ ನಾಚಿಕೆಯಿಂದ ಕೆನ್ನೆಗಳಲ್ಲಿ ಮಂದಾರ ಹೂಗಳನ್ನು ಅರಳಿಸಿದಳು. ಆ ನಾಚಿಕೆಯನ್ನು ಎಷ್ಟೋ ಅಪರೂಪವಾಗಿ ಅದ್ಭುತವಾಗಿ ನೋಡುತ್ತಾ ತಾರಕ್ ಅವಳನ್ನು ತಾನು ಪತ್ನಿಯಾದ ನಂತರ ಮೊದಲ ಬಾರಿಗೆ ತುಟಿಗಳನ್ನು ಸೇರಿಸಿದನು. ಸುಮಾರು 10 ನಿಮಿಷಗಳ ಕಾಲ ಆ ಮುತ್ತಿನಲ್ಲಿ ಕಷ್ಟಗಳನ್ನು ಮರೆತು, ಕಾಲವನ್ನು ಮರೆತು, ನೋವುಗಳನ್ನು ಮರೆತು, ಬಂಧಗಳನ್ನು ಮರೆತು, ಕೇವಲ 2 ಮನಸ್ಸುಗಳು ಒಂದೇ ಪ್ರಾಣವಾಗಿ ಮಾರ್ಪಟ್ಟು ಆ ಮುತ್ತನ್ನು ಮುಂದುವರಿಸುತ್ತಿದ್ದರೆ ಇಷ್ಟದಿಂದ ಅವನಿಗೆ ಸಹಕರಿಸಿದಳು ಸಾಹಿತ್ಯ. ಇನ್ನೂ ಮುಂದೆ ಹೋಗಬೇಕೆಂದು ಇತ್ತು ಸಾಹಿಗೆ ಆ ಕ್ಷಣ. ಆದರೆ ಬಾಯಿ ಬಿಟ್ಟು ಹೇಳಲಿಲ್ಲ. ಅದು ಹೆಣ್ಣು ಮಗುವಿನ ಸಹಜ ಗುಣ. 10 ನಿಮಿಷಗಳ ಗಾಢ ಚುಂಬನದ ನಂತರ ಸಾಹಿಯ ತುಟಿಗಳನ್ನು ಬಿಟ್ಟು ಅವಳ ಮುಖದ ಮೇಲೆ ಬೀಳುತ್ತಿದ್ದ ಕೂದಲನ್ನು ಹಿಂದಕ್ಕೆ ಕಿವಿಯ ಹಿಂದೆ ಸರಿಸುತ್ತಾ, ಡಾರ್ಲಿಂಗ್, ನೀನು ಹೋಗಿ ಫ್ರೆಶ್ ಆಗಿ ಬಂದು ಬಿಡು. ಆನ್ವರ್ಡ್ಸ್ ಟುಮಾರೋ. ನಿಮಗಾಗಿ ಇನ್ನೂ ಅನೇಕ ಮೆಮೊರಬಲ್ ಡೇಸ್ಗಳು, ಇನ್ನೂ ಅನೇಕ ಸರ್ಪ್ರೈಸ್ಗಳು ಕಾಯುತ್ತಿವೆ. ಈಗಲಾದರೂ ಸ್ವಲ್ಪ ರೆಸ್ಟ್ ತೆಗೆದುಕೊಳ್ಳೋಣವೇ? ಮತ್ತೆ ನಾಳೆಯಿಂದ ನಿನಗೆ ರೆಸ್ಟ್ ಕೊಡಬೇಕೆಂದು ಹೇಳಿದರೂ ಕೊಡಲಾರೆ ನಾನು, ಎಂದನು ತಾರಕ್. ಪ್ರಸ್ತುತ ಅವನು ಮಾಡಿದ ದೂರಕ್ಕೆ ಸ್ವಲ್ಪ ಮನಸ್ಸಿಗೆ ನೋವಾದರೂ ಮತ್ತೊಮ್ಮೆ ಅವನ ತುಂಟತನಕ್ಕೆ ಮನಸ್ಸು ಪೂರ್ತಿಯಾಗಿ ತುಂಬಿ ಹೋಗುತ್ತಿರಲು ಅವನಿಗೆ ಒಂದು ಟೈಟ್ ಹಗ್ ಆ್ಯಂಡ್ ಕಿಸ್ ಕೊಟ್ಟು ಫ್ರೆಶ್ ಆಗಲು ಹೋದಳು ಸಾಹಿತ್ಯ. ನಿಜವಾಗಿಯೂ ಇದು ಸಾಹಿಗೆ ನಂಬಲು ಸಾಧ್ಯವಾಗಲಿಲ್ಲ. ಇಲ್ಲಿಯವರೆಗೆ ಬಂದ ನಂತರ ತಾರಕ್ ತನ್ನನ್ನು ಬಿಟ್ಟಿದ್ದಾನೆ ಅಂದರೆ ಅವಳು ಅದನ್ನು ನಂಬಲು ಸಾಧ್ಯವಾಗುತ್ತಿಲ್ಲ. ಇದಕ್ಕಿಂತ ಮುಂದೆ ಹೇಗೆ ಹೋಗಲಿಲ್ಲ ಎಂಬ ಯೋಚನೆಯಲ್ಲೇ ಶವರ್ ಕಂಪ್ಲೀಟ್ ಮಾಡಿಕೊಂಡು ಹೊರಗೆ ಬಂದಳು. ಅಷ್ಟರಲ್ಲಿ ತಾರಕ್ ಕೆಳಗೆ ಫೋನ್ ಮಾಡಿ ಸಾಹಿತ್ಯಗಾಗಿ ತನಗಾಗಿ ಹಾಲು ತರಿಸಿದ್ದರಿಂದ ಬಂದ ತಕ್ಷಣ ಇಬ್ಬರು ಹಾಲು ಕುಡಿದು ಮಲಗಿದರು. ನೆಕ್ಸ್ಟ್ ಡೇ ಮಾರ್ನಿಂಗ್ನಲ್ಲಿ ಗಡಿಬಿಡಿಯಲ್ಲಿ ರೆಡಿಯಾಗುತ್ತಿದ್ದಾನೆ ತಾರಕ್. ಸಾಹಿತ್ಯ ಕಣ್ಣು ತೆರೆಯುತ್ತಿದ್ದಂತೆಯೇ ತಾರಕನ ಮುಖದಲ್ಲಿನ ಹುಮ್ಮಸ್ಸನ್ನು ನೋಡಿ, ಗುಡ್ ಮಾರ್ನಿಂಗ್ ತಾರಕ್ ಎಂದು ಹೇಳಿದಳು ಸಾಹಿತ್ಯ. ಸಾಹಿಯ ವಿಶ್ ಕೇಳಿದ ತಕ್ಷಣವೇ ಅವಳನ್ನು ನೋಡಿದ ತಾರಕ್ ಅವಳ ಮುಂದೆ ಬಂದು ತುಟಿಗಳ ಮೇಲೆ ಚಿಕ್ಕ ಪೆಕ್ ಕೊಟ್ಟು, ಗುಡ್ ಮಾರ್ನಿಂಗ್ ಅಂದರೆ ಹೀಗೆ ಹೇಳಬೇಕು ಡಾರ್ಲಿಂಗ್ ಎನ್ನುತ್ತಾ, ವೆರಿ ಗುಡ್ ಮಾರ್ನಿಂಗ್ ಎಂದು ಅವಳನ್ನು ಲಿಫ್ಟ್ ಮಾಡಿ ವಾಶ್ರೂಮ್ಗೆ ಕರೆದುಕೊಂಡು ಹೋಗಿ ಅಲ್ಲಿ ಇಳಿಸಿ, ಕಮ್ ಫಾಸ್ಟ್ ಡಾರ್ಲಿಂಗ್, ½ ಅನ್ ಅವರಲ್ಲಿ ನಾವು ಹೊರಡಬೇಕು ಅಂದ. ಮತ್ತೇನಾ? ಮತ್ತೆ ಎಲ್ಲಿಗೆ ತಾರಕ್ ಎಂದಳು ಆಯಾಸದಿಂದ. ಸರ್ಪ್ರೈಸ್ಗಳು ಅಂದಾಗ ಹೇಳಿ ಮಾಡುವುದಲ್ಲವೇ ಡಾರ್ಲಿಂಗ್ ಎನ್ನುತ್ತಾ ತಲೆಯ ಮೇಲೆ ಕುಟ್ಟಿ, ಬೇಗ ಫ್ರೆಶ್ ಆಗಿ ಬಂದು ಬಿಡು. ಅಷ್ಟರಲ್ಲಿ ನಾನು ಎಲ್ಲವನ್ನ ರೆಡಿ ಮಾಡುತ್ತೇನೆ ಎಂದು ವಾಶ್ರೂಮ್ ಡೋರ್ ಕ್ಲೋಸ್ ಮಾಡುತ್ತಿದ್ದಂತೆಯೇ ತಾರಕ್ ಕೊಡುತ್ತೇನೆಂದ ಸರ್ಪ್ರೈಸ್ಗಾಗಿ ಎಕ್ಸೈಟಿಂಗ್ ಆಗಿ ಕಾಯುತ್ತಾ ಬಾತಿಂಗ್ ಕಂಪ್ಲೀಟ್ ಮಾಡಿಕೊಂಡು 20 ನಿಮಿಷಗಳಲ್ಲಿ ಹೊರಗೆ ಬಂದಳು. ಸಾಹಿತ್ಯ ಹೊರಗೆ ಬರುತ್ತಿದ್ದಂತೆಯೇ ಡ್ರೆಸ್ಸಿಂಗ್ ರೂಮ್ನಲ್ಲಿ ಅವಳಿಗಾಗಿ ತಾರಕ್ ಈಗಾಗಲೇ ಡ್ರೆಸ್ ಸೆಲೆಕ್ಟ್ ಮಾಡಿ ಇಟ್ಟಿದ್ದರಿಂದ 10 ನಿಮಿಷಗಳಲ್ಲಿ ಡ್ರೆಸ್ಅಪ್ ಆಗಿ ಹೊರಗೆ ಬಂದಳು. ಅಷ್ಟರಲ್ಲೇ ತಾರಕ್ ಲಗೇಜ್ ಕಳುಹಿಸಿದ್ದರಿಂದ ಸಾಹಿತ್ಯ ಬಂದ ತಕ್ಷಣ ಅವಳ ಕೈ ಹಿಡಿದುಕೊಂಡು ಕೆಳಗೆ ಬಂದನು. ಲಿಫ್ಟ್ನಿಂದ ಹೊರಗೆ ಬರುತ್ತಿದ್ದ ಸಾಹಿತ್ಯಳ ಕಾಲುಗಳನ್ನು ಸುತ್ತಿಕೊಂಡಳು ಕ್ಯೂಟಿ. ಗುಡ್ ಮಾರ್ನಿಂಗ್ ಕ್ಯೂಟಿ ಎಂದು ಹೇಳಿದಳು ಸಾಹಿ. ಕ್ಯೂಟಿಯನ್ನ ಎತ್ತಿಕೊಂಡು ಮುತ್ತು ಕೊಟ್ಟಳು. ಗುಡ್ ಮಾರ್ನಿಂಗ್ ಮಮ್ಮಿ. ಗುಡ್ ಮಾರ್ನಿಂಗ್ ಡ್ಯಾಡಿ. ಮಮ್ಮಿ, ನಾವು ಆಚೆ ಹೋಗ್ತಿದ್ದೀವಾ ಎನ್ನುತ್ತಾ ಹ್ಯಾಪಿಯಾಗಿ ಹೇಳಿದಳು ಕ್ಯೂಟಿ. ಆಚೆ? ಎಲ್ಲಿಗೆ ಹೋಗ್ತಿದ್ದೀಯಾ ಕ್ಯೂಟಿ ಎಂದು ತಾರಕ್ನ ಮುಖ ನೋಡಿ ಕೇಳಿದಳು ಸಾಹಿತ್ಯ. ನಾನು, ತಾತ, ಅಜ್ಜಿ, ಅಮ್ಮಮ್ಮ ಆಚೆಗೆ ಹೋಗ್ತಿದ್ದೀವಿ. ನೀನು ಡ್ಯಾಡಿ ಇಲ್ಲೇ ಇರಿ ಎಂದಳು ಮುದ್ದಾಗಿ. ಹೌದಾ, ಹಾಗಾದರೆ ನಾವು ಬರಬಾರದೇ ಎಂದಳು ಸಾಹಿತ್ಯ. ನೋ, ನೀವು ಬರಬಾರದು. ಡ್ಯಾಡಿಗೆ ಶೂಟಿಂಗ್ ಇದೆಯಲ್ಲ, ನೀನು ಡ್ಯಾಡಿ ಜೊತೆ ಹೋಗು ಎಂದು ಬುದ್ಧಿವಂತಿಕೆಯಿಂದ ಹೇಳಿದಳು ಕ್ಯೂಟಿ. ಸಾಹಿಗೆ ಅರ್ಥವಾಗಲಿಲ್ಲ ಕ್ಯೂಟಿಯ ಮಾತುಗಳು. ಓಕೆ ತಾರಕ್, ನಾವು ಹೊರಡುತ್ತೇವೆ ಎಂದರು ಶ್ರೀರಾಮ್. ಓಕೆ ಡ್ಯಾಡಿ,
ಎಂದು ಸಾಹಿಯ ಕೈಗಳಿಂದ ಕ್ಯೂಟಿಯನ್ನು ತೆಗೆದುಕೊಂಡು, ಏಂಜಲ್, ಹಾಗಾದರೆ ನೀನು ಡ್ಯಾಡಿಯನ್ನ ಮಿಸ್ ಮಾಡಿಕೊಳ್ಳುವುದಿಲ್ಲವೇ ಎಂದು ಕೇಳಿದನು ತಾರಕ್. ನೋ ಡ್ಯಾಡಿ, ನಿನಗೆ ಶೂಟಿಂಗ್ ಇದೆಯಲ್ಲ, ನೀನು ಶೂಟಿಂಗಿಗೆ ಹೋಗು, ನಾನು ತಾತ ಅವರ ಜೊತೆ ಹೋಗ್ತೀನಿ. ನಾನು ಹೋಗದಿದ್ರೆ ಮತ್ತೆ ತಾತ ಅಜ್ಜಿಯವರು ಫೀಲ್ ಆಗ್ತಾರೆ ಎಂದಳು ಮುದ್ದಾಗಿ. ಕ್ಯೂಟಿ ಹಾಗೆ ಹೇಳುತ್ತಿದ್ದರೆ ತಾರಕ್ಗೆ ಕ್ಯೂಟಿಯನ್ನು ಸ್ವಲ್ಪವೂ ಬಿಡಲು ಮನಸ್ಸಾಗಲಿಲ್ಲ. ಎಮೋಷನ್ ಆಗುತ್ತಾ ಅವಳನ್ನು ಹಾಗೆಯೇ ಗಟ್ಟಿಯಾಗಿ ಹಿಡಿದುಕೊಂಡನು. ಸ್ವಲ್ಪ ಸಮಯ. ಶ್ರೀರಾಮ್ ಅವರು ತಾರಕ್ನನ್ನು ನೋಡುತ್ತಾ, ತಾರಕ್, ಫ್ಲೈಟ್ ಟೈಮ್ ಆಗುತ್ತಿದೆ ಎಂದರು. ಇಲ್ಲಿ ಅವರ ಉದ್ದೇಶ ಪತಿ ಪತ್ನಿ ಇಬ್ಬರ ನಡುವೆ ಯಾವುದೇ ಭಿನ್ನಾಭಿಪ್ರಾಯಗಳು ಬರದಂತೆ ಹ್ಯಾಪಿಯಾಗಿ ಲೈಫ್ ಲೀಡ್ ಮಾಡಬೇಕೆಂದರೆ ಅವರಿಬ್ಬರ ನಡುವೆ ನಿರ್ದಿಷ್ಟ ಪ್ರೈವೇಸಿ ಬಹಳ ಇಂಪಾರ್ಟೆಂಟ್. ಹಾಗೆಂದು ಮಕ್ಕಳನ್ನು ಬಿಟ್ಟು ಬಿಡಬೇಕೆಂದು ಅಲ್ಲ. ತಾರಕ್ ಕ್ಯೂಟಿಯ ಪ್ರೇಮವನ್ನು ನೋಡಿ ಸಾಹಿ ಸಹ ಫೀಲ್ ಆಗುತ್ತಾ ಕಣ್ಣಲ್ಲಿ ನೀರು ತಂದುಕೊಂಡಳು. ಅದನ್ನು ನೋಡಿದ ಶ್ರೀರಾಮ್ ಕೋಪದಿಂದ ತಾರಕನ ಕಡೆ ನೋಡಿ, ತಾರಕ್, ನೀನೇನು ಚಿಕ್ಕ ಹುಡುಗ ಅಂದ್ಕೊಂಡಿದ್ದೀಯಾ ಎನ್ನುತ್ತಾ ಗದರಿಸಿ ಒಮ್ಮೆ ಸಾಹಿಯ ಕಡೆ ತೋರಿಸಿದರು. ಆಗ ತಾರಕ್ ಕ್ಯೂಟಿಯನ್ನು ಬಿಟ್ಟು ಮೈ ಏಂಜಲ್ ಎನ್ನುತ್ತಾ ಮುಖದ ತುಂಬ ಮುತ್ತುಗಳನ್ನು ಕೊಡುತ್ತಾ, ಮಿಸ್ ಯು ಏಂಜಲ್, ಡ್ಯಾಡಿ ನಿನಗಾಗಿ ಬೇಗ ಬರುತ್ತಾನೆ ಓಕೆನಾ ಎಂದನು. ಓಕೆ ಡ್ಯಾಡಿ, ನೀನು ಫೀಲ್ ಆಗಬೇಡ ಎಂದಳು ಕ್ಯೂಟಿ. ತಾರಕ್ ಕ್ಯೂಟಿಯನ್ನು ಕೌಸಲ್ಯ ಅವರ ತೊಡೆಯ ಮೇಲೆ ಕೂರಿಸಿದನು. ಬೇಗನೆ ಕೆಳಗೆ ಇಳಿದನು. 10 ನಿಮಿಷಗಳು ಸಾಹಿಯ ಜಾಗ್ರತೆಗಳನ್ನು ಹೇಳಿದ ನಂತರ ಕ್ಯೂಟಿ ಇದ್ದ ಚಾಪರ್ ಗಾಳಿಯಲ್ಲಿ ಹಾರಿತು. ನಂತರ ಸಾಹಿತ್ಯ ತಾರಕ್ನನ್ನು ನಾರ್ಮಲ್ ಮಾಡಿ 10 ನಿಮಿಷಗಳ ನಂತರ ಅವರು ಸಹ ಕಾರ್ನಲ್ಲಿ ಏರ್ಪೋರ್ಟ್ಗೆ ಹೋದರು. ಹೈದರಾಬಾದ್ನಿಂದ 2 ಫ್ಲೈಟ್ಗಳು ಬದಲಾದ ನಂತರ 6 ಗಂಟೆಗಳ ಜರ್ನಿ ನಂತರ ತಾರಕ್ ಅವರು ಅಂಡಮಾನ್ ದ್ವೀಪಗಳಲ್ಲಿ ಲ್ಯಾಂಡ್ ಆದರು. ಸುತ್ತಲೂ ಸಮುದ್ರ, ಮಧ್ಯದಲ್ಲಿ ಭೂಭಾಗ, ಸಮುದ್ರ ತೀರ, ತಂಪಾದ ಸಂಜೆಗಳು, ಅದ್ಭುತವಾದ ಸೂರ್ಯೋದಯ, ಖುಷಿ ನೀಡುವ ಸೂರ್ಯಾಸ್ತಗಳು, ಪತಿ ಪತ್ನಿಯರ ಪ್ರೈವೇಸಿಗೆ ಸೂಕ್ತವಾದ ಸ್ವರ್ಗಧಾಮ ಅಂಡಮಾನ್ ನಿಕೋಬಾರ್ ದ್ವೀಪಗಳು. ಅಲ್ಲಿ ಮೊದಲೇ ತಾರಕ್ ಬುಕ್ ಮಾಡಿದ್ದ ಕಾಟೇಜ್ಗೆ ಹೋಗುವಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು. ಬೆಳಿಗ್ಗೆಯಿಂದ ಜರ್ನಿ ಮಾಡಿ ದಣಿದಿದ್ದ ಇಬ್ಬರು ಹೋದ ತಕ್ಷಣವೇ ಹಾಸಿಗೆಯ ಮೇಲೆ ಮಲಗಿಬಿಟ್ಟರು. ಹಾಗೆ ಮಲಗಿದ್ದ ಸಾಹಿತ್ಯ ಎಚ್ಚರವಾಗುವಷ್ಟರಲ್ಲಿ ಕತ್ತಲು ಬಿದ್ದಿತ್ತು. ಮಂಪರಿನಲ್ಲಿ ಕಣ್ಣು ತೆರೆದ ಸಾಹಿತ್ಯಗೆ ತನ್ನ ಸೊಂಟವನ್ನು ಬಲವಾಗಿ ಸುತ್ತಿಕೊಂಡು ಕುತ್ತಿಗೆಯ ಬಳಿ ತಲೆಯನ್ನು ಇಟ್ಟು ಮಲಗಿದ್ದ ತಾರಕ್ನನ್ನು ನೋಡಿ ತುಟಿಗಳು ಸುಂದರವಾಗಿ ಹರಳಿದವು. ಬಂದ ತಕ್ಷಣ ಅಟ್ಲೀಸ್ಟ್ ಫ್ರೆಶ್ ಕೂಡ ಆಗದೆ ಮಲಗಿದ್ದರಿಂದ ಆ ರೂಮ್ ಸಹ ಸರಿಯಾಗಿ ನೋಡಿರಲಿಲ್ಲ ಸಾಹಿತ್ಯ. ಕಿಂಗ್ ಸೈಜ್ ಬೆಡ್, ಅದರ ಪಕ್ಕದಲ್ಲೇ ಒಂದು ಚಿಕ್ಕ ಸೈಜಿನ ಟೇಬಲ್, LED ಟಿವಿ, ವುಡ್ ಡಿಸೈನಿಂದ ಮಾಡಿದ ರೂಮ್ ಆ್ಯಂಡ್ ದಟ್ಸ್ ಇಟ್. ಆ ರೂಮ್ನಲ್ಲಿ ಅವುಗಳನ್ನು ಹೊರತುಪಡಿಸಿ ಮತ್ತೇನೂ ಇರಲಿಲ್ಲ. ವಿಂಡೋದಿಂದ ಬೀಸುತ್ತಿದ್ದ ತಂಪಾದ ಗಾಳಿಗೆ, ಕರ್ಟನ್ಸ್ ಹಾರಾಡುತ್ತಾ ಅವುಗಳನ್ನು ದಾಟಿ ಬರುತ್ತಿದ್ದ ಗಾಳಿಗೆ ಶರೀರಕ್ಕೆ ಖುಷಿ ನೀಡುತ್ತಿರಲು ಮನಸ್ಸು ಹೊರಗೆ ಹೋಗಿ ಆ ಖುಷಿಯನ್ನು ಆಸ್ವಾದಿಸು ಎಂದು ಹೇಳಿದ್ದರಿಂದ ನಿಧಾನವಾಗಿ ತಾರಕನ ಕೈಗಳಿಂದ ತನ್ನನ್ನು ಬಿಡಿಸಿಕೊಂಡು, ಆ್ಯಕ್ಚುಲಾಗಿ ತಾನು ಬಿಡಿಸಿಕೊಂಡೆ ಎಂದುಕೊಂಡಳು. ಆದರೆ ತಾರಕನೇ ತನ್ನ ಹಿಡಿತವನ್ನು ಸಡಿಲಗೊಳಿಸಿದನು. ಬೆಡ್ನಿಂದ ಇಳಿದು ವಾಶ್ರೂಮ್ಗೆ ಹೋಗಿ ಸ್ವಲ್ಪ ಫೇಸ್ ವಾಶ್ ಮಾಡಿಕೊಂಡು ಇನ್ನೂ ಹೊರಗೆ ಓಡಿ ಹೋಗು ಎಂದು ಪೀಡಿಸುತ್ತಿದ್ದ ಮನಸ್ಸನ್ನು ಅಂಕೆಯಲ್ಲಿಡಲು ಸಾಧ್ಯವಾಗದೆ ಡೋರ್ ಓಪನ್ ಮಾಡಿಕೊಂಡು ಬೆಡ್ ರೂಮ್ನಿಂದ ಹೊರಗೆ ಬಂದಳು. ಒಂದು ಹಾಲ್, ಸೋಫಾ ಸೆಟ್, ರೈಟ್ ಸೈಡ್ನಲ್ಲಿ ಒಂದು ಕಿಚನ್, ಮಿನಿ ಫ್ರಿಡ್ಜ್. ಕಿಚನ್ನಲ್ಲಿ ಎಲ್ಲವೂ ಸಹ. ಮೇನ್ ಡೋರ್ ಓಪನ್ ಮಾಡಿ ಹೊರಗೆ ಬರುತ್ತಿದ್ದಂತೆಯೇ ಒಮ್ಮೆಲೆ ಬಂದು ಅವಳನ್ನು ಸುತ್ತಿಕೊಂಡಿತು ಸಮುದ್ರದ ಅಲೆಗಳ ಸದ್ದು ಗಾಳಿ. ಕಣ್ಣ ಮುಂದೆ ಅತಿ ಹತ್ತಿರದಲ್ಲಿ ಕಾಣುತ್ತಿದ್ದ ಸಮುದ್ರವನ್ನು ನೋಡುತ್ತಾ ಓಡಿಕೊಂಡು ಮುಂದೆ ಹೋಗಿಬಿಟ್ಟಳು ಸಾಹಿತ್ಯ. ಸಾಹಿತ್ಯ ತನ್ನಿಂದ ದೂರ ಸರಿಯುತ್ತಿದ್ದಂತೆಯೇ ಎಚ್ಚರ ಬಂದ ತಾರಕ್ ಅವಳು ಹೊರಗೆ ಹೋಗುವುದನ್ನು ನೋಡಿ ತಾನು ಸಹ ಕ್ಯಾಮರಾದೊಂದಿಗೆ ಹೊರಗೆ ಬಂದು ಸಾಹಿಯ ಆನಂದವನ್ನು ಕ್ಯಾಮರಾದಲ್ಲಿ ಸೆರೆ ಹಿಡಿಯುತ್ತಿದ್ದನು. ವಾವ್ ಎನ್ನುತ್ತಾ ಕೈಗಳನ್ನು 2 ದೂರಕ್ಕೆ ಚಾಚಿ ಬೀಚ್ ವ್ಯೂ ನೋಡುತ್ತಾ ತನ್ನ ಕಾಲುಗಳ ಹತ್ತಿರಕ್ಕೆ ಬಂದು ನೆನೆಸುತ್ತಿದ್ದ
ಅಲೆಗಳ ತುಂಟತನಕ್ಕೆ ಸಂತೋಷದಿಂದ ಚಿಕ್ಕ ಹುಡುಗಿಯಂತೆ ಕೂಗುತ್ತಾ ಅಲ್ಲಿಂದ ತಮ್ಮ ಕಾಟೇಜ್ ನೋಡಲು ಹಿಂತಿರುಗುತ್ತಿದ್ದಂತೆಯೇ ತನಗೆ ಒಂದು ಹೆಜ್ಜೆ ದೂರದಲ್ಲಿ ಇದ್ದ ತಾರಕ್ನನ್ನು ನೋಡಿ, ವಾವ್, ತಾರಕ್ ಇಲ್ಲಿ ಎಷ್ಟು ಚೆನ್ನಾಗಿದೆ ಗೊತ್ತಾ, ನನಗೆ ತುಂಬ ಇಷ್ಟವಾಯಿತು ಎಂದು ಅಲೆಗಳ ಸದ್ದು ಗಾಳಿಗೆ ತನ್ನ ವಾಯ್ಸ್ ಕೇಳಿಸದೆ ಇರಬಹುದೆಂದು ಗಟ್ಟಿಯಾಗಿ ಕಿರುಚಿ ಹೇಳುತ್ತಿದ್ದ ಸಾಹಿಯನ್ನು ಗಟ್ಟಿಯಾಗಿ ಅಪ್ಪಿಕೊಂಡನು ತಾರಕ್. ಈ ಕತೆ ಇನ್ನು ಮುಂದುವರಿಯಲಿದೆ ಫ್ರೆಂಡ್ಸ್. ದಯವಿಟ್ಟು ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.